ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಇವಾಗ ಮಾಮೂಲಿ ಮಿಷಿನ್ಗೆಲ್ಲ ಆಯಿಲ್ ಹಾಕೋದಿಲ್ಲ, ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇವಾಗ ಇದು ಕಂಪ್ಯೂಟರ್ ಮಿಷಿನ್ ಯಾವ ರೀತಿ ಆಯಿಲ್ ಹಾಕೋದು, ಇದಕ್ಕೆಲ್ಲೂ ಆಯಿಲ್ ಹಾಕೋದಿಲ್ಲ ಲೆಕ್ಕ ಹೇಳ್ಬೇಕು ಅಂದರೆ. ಯಾವ ರೀತಿ ಆಯಿಲ್ ಹಾಕೋದು, 1-2 ಹತ್ರ ಮಾತ್ರ ಹಾಕ್ಬೇಕು ಆಯಿಲ್ನ, ಇನ್ನೆಲ್ಲೂ ಹಾಕೋದಿಲ್ಲ. ಹಾಕ್ಬಿಟ್ಟು ಇನ್ನು ಬೇರೆ ಕಡೆ ಹಾಕಬೇಕು ಅಂದರೆ ಸರ್ವಿಸ್ ಮಾಡಿದಾಗಲೇ ಒಳಗಡೆ ಎಲ್ಲ ಫುಲ್ಲು ಅವಲ್ಲ ಆಯಿಲೆಲ್ಲ ಹಾಕಿ ನಮಗೆ ಸರ್ವಿಸ್ ಮಾಡಿಕೊಡ್ತಾರೆ, ಅವಾಗ ಮಾತ್ರ ಹಾಕಬೇಕು ಒಳಗಡೆ. ಆಮೇಲೆ ಇವಾಗ ಎಲ್ಲೂ ಆಯಿಲ್ ಹಾಕೋಕ್ಕಾಗಲ್ಲ. ನಾನು ಹೇಳ್ದಂಗೆ ಒಂದು ಕಡೆ ಮಾತ್ರ ಆಯಿಲ್ ಹಾಕಬೇಕು, 1-2 ಕಡೆ ಲೆಕ್ಕ. ಒಂದು ಕಡೆ ಹಾಕಿದ್ರೆ 2 ಕಡೆಗೂ ಆಗುತ್ತೆ. ಆ ಥರ ಇದು ಬನ್ನಿ ಎಲ್ಲೆಲ್ಲ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ಹೀಗೇ ನೋಡಿ, ಫಸ್ಟಿಗೆ ನಾನು ಇಲ್ಲಿ ತೆಗಿಬೇಕು. ಇಲ್ಲೇ ನಾವು ಬಾಬಿನ ಕೇಸು ಹಾಕೋದು, ಇಲ್ಲಿ ಫುಲ್ ಕಾಣಿಸ್ತಾ ಇದೆ. ಇದು ತೆಗಿಬೇಕು. ಇದು ತೆಗೆದ್ಬಿಟ್ಟು ಬಾಬಿನ ಕೇಸು ಇಟ್ಬಿಟ್ಟು ಇದನ್ನು ಇದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಬಾಬಿನ ಕೇಸ್ ಹಾಕೋದು, ಇದೇ ಮುಖ್ಯವಾಗಿ ನಾವು ಆಯಿಲ್ ಹಾಕಬೇಕಾಗಿರೋದು. ಇದಕ್ಕೆ ಇನ್ನೆಲ್ಲೂ ಹಾಕೋದಿಲ್ಲ, ಇದೊಂದಕ್ಕೆ ಹಾಕಿದ್ರೆ ಸಾಕು. ಇವಾಗ ಇದಕ್ಕೆ ಎಲ್ಲಪ್ಪ ಆಯಿಲ್ ಹಾಕೋದು ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ಇಲ್ಲಿ ಮಧ್ಯ ಇದೆಯಲ್ಲ, ಇಲ್ಲಿ ಮಧ್ಯಕ್ಕೆ ಹಾಕಬೇಕು. ಇದೆಯಲ್ಲ ಮಧ್ಯ, ಇಷ್ಟು ಮಧ್ಯಕ್ಕೆ ಹಾಕ್ಬೇಕು ಅಷ್ಟೇ. 2 ಡ್ರಾಪ್ಸು, ಏನು ಜಾಸ್ತಿ ಸುರಿಯೋಂಗಿಲ್ಲ. ಮತ್ತು ಇಲ್ಲಿ ಉಲ್ಟಾ ಮಾಡಿ ಇಲ್ಲಿ 1 ಡ್ರಾಪ್ ಹಾಕಿದ್ರೆ ಸಾಕು. ನಾನು ಸುಮ್ಮನೆ ನಿಮಗೆ ತೋರಿಸ್ತೆ ಕಾಣಲಿ ಅಂತ ನೋಡಿ. ಜೋಡ್ತಾ ಇದೆ ಆಲ್ರೆಡಿ. ಇಲ್ಲಿಗೆ ಹಾಕಬೇಕು, ಇಲ್ಲಿ ಒಳಗಡೆಗೆ 1-2 ಡ್ರಾಪ್ ಹಾಕಿದ್ರೆ ಸಾಕು. ಒಳಗಡೆ ಕಾಣಿಸ್ತಾ ಇದೆಯಾ, ಇಲ್ಲಿ 2 ಡ್ರಾಪ್ ಹಾಕಿದ್ರೆ ಸಾಕು, ಇನ್ನೆಲ್ಲೂ ಹಾಕೋಂಗಿಲ್ಲ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಈ ಥರ ಒಂದು ಬ್ರಷ್ ಕೊಟ್ಟಿದ್ದಾರೆ, ಇದರಲ್ಲಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ನಾವು ಅದು ಆಯಿಲ್ ಹಾಕ್ದಾಗಲೆಲ್ಲ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು, ಯಾಕೆಂದರೆ ಅದ್ರ ದಾರ ಅದು ಇದು ಧೂಳೆಲ್ಲ ಉದುರ್ತಾ ಇರುತ್ತೆ. ಹಾಗಾಗಿ ಇದರಲ್ಲಿ ಈ ರೀತಿ ಕ್ಲೀನ್ ಮಾಡೋಕ್ಕೆ ಅಂತಲೇ ಕೊಟ್ಟಿರೋದು. ಇದು ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಇದು ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾವು ಇವಾಗ ಇದನ್ನು ಇಲ್ಲಿ ಒಂದು ಇದಿದೆ, ಮಾರ್ಕ್ ಇದೆ, ಆ ಮಾರ್ಕಕ್ಕೆ ನಾವು ನೋಡಿ ಕೂರಿಸ್ಬೇಕು ಇದನ್ನು. ಓಕೆನಾ, ತೋರಿಸ್ತೀನಿ. ಹೀಗಿದೆಯಲ್ಲ, ಇದು ಕರೆಕ್ಟಾಗಿ ಮೇಲಿರಬೇಕು. ಅಂದರೆ ಇದು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಇವಾಗ ಸುಮ್ಮನೆ ತೋರಿಸ್ತೀನಿ. ಇದು ಮೇಲೆ ಬರಬೇಕು, ಈ ಚೂಪಾಗಿರೋದು ಮೇಲೆ ಬಂದು ಇದು ಕೆಳಗಡೆ ಬರಬೇಕು. ಇಲ್ಲೊಂದು ಮಾರ್ಕ್ ಇದೆಯಲ್ಲ ಕಾಣಿಸ್ತಾ ಇದೆಯಾ, ಅಲ್ಲೊಂದು ಚಿಕ್ಕದು ಡಾಟ್ ಕಾಣಿಸ್ತಿದೆಯಲ್ಲ, ಅದು ಮೇಲಿರಬೇಕು, ಕೆಳಗಡೆ ಇರಬೇಕು. ಇವಾಗ ಇದನ್ನು ಇಟ್ಟು ಸುಮ್ಮನೆ ಈ ರೀತಿ ನೋಡಿ, ಈ ಥರ ಮಾಡೋದು. ಅದು ಕೂತ್ಕೊಂಡಿಲ್ಲ ಅಂದರೆ ನಮ್ಗೆ ದಾರ ಹಾಕಿದಾಗ ಸರಿಯಾಗಿ ಬರೋಲ್ಲ. ನಾವು ಅದು ಕರೆಕ್ಟಾಗಿ ಕೂತಿಲ್ಲ ಅಂದರೆ ಸರಿಯಾಗಿ ಬರೋಲ್ಲ. ಕರೆಕ್ಟಾಗಿ ಕೂತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಕೂತಿಲ್ಲ ಅಂದರೆ ಬರೋಲ್ಲ, ದಾರ ಸ್ಟಿಚಿಂಗ್ ಸರಿಯಾಗಿ ಬರೋಲ್ಲ. ಈ ರೀತಿ ಅದು ಪ್ರೆಸ್ ಮಾಡಿ ಮತ್ತು ಮಾಮೂಲಿ ಕೇಸು ಬಾಬಿಂಗ್ ಹಾಕ್ತೀವಲ್ಲ, ಅದೇ ಇದು ಸ್ವಲ್ಪ ದೊಡ್ಡ ಬಾಬಿನು, ಯಾಕೆಂದರೆ ವರ್ಕ್ ಮಾಡೋದಲ್ವ, ಜಾಸ್ತಿ ಬೇಕು ದಾರ, ಹಾಗಾಗಿ ಜಾಸ್ತಿ ಇರುತ್ತೆ. ಇದನ್ನು ಅಷ್ಟೇ ಹಿಂಗೆ ಹಾಕಿ ಮಾಮೂಲಿ ಅದೇ ಥರನೇ ಹಾಕಿ ಇಟ್ಬಿಡೋದು ಅಷ್ಟೇ. ಇದು ರೆಡಿ ಆಯಿತು. ಈಗ ಇದಕ್ಕೆ ನಾನು ಆಲ್ರೆಡಿ ಫ್ರೇಮ್ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ಫ್ರೇಮು ರೆಡಿಯಾಗಿದೆ, ಸ್ಟಿಚಿಂಗ್ ವರ್ಕ್ ಹಾಕೋಕ್ಕೆ ರೆಡಿ ಮಾಡಿದ್ದೀನಿ. ಇದು ವರ್ಕ್ಗೆ ಇವಾಗ ಇಲ್ಲಿ ಫಿಟ್ ಮಾಡ್ತೀನಿ. ಓಕೆನಾ, ಇದು ಸ್ವಲ್ಪ ಫಿಟ್ ಮಾಡೋಕ್ಕೆ ಕಷ್ಟನೇ, ಅಂದರೆ ನಾವು ಮಾಡೋರ್ಗೆ ಈಸಿ, ನೋಡೋರಿಗೆ ಕಷ್ಟ ಅನಿಸುತ್ತೆ. ಈ ರೀತಿ ಎಲ್ಲ ಸೆಟ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಇಲ್ಲ ಆಮೇಲೆ ಹಾಕ್ತೀನಿ. ಒಂದು ಸ್ವಲ್ಪ ಡಿಸೈನ್ ಕೂರಿಸ್ಕೊಂಬಿಡೋಣ. ಈ ಡಿಸೈನ್ ನಮ್ಗೆ ಹೇಳಿರೋದವರು, ಆ ಡಿಸೈನ ಸೆಟ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇದೆಯಾ. ಇವಾಗ ಇದನ್ನು ಈ ರೀತಿ ಫಸ್ಟ್ ಹಾಕಿದಾಗ ನಾವು ಈ ಥರ ರನ್ ಮಾಡಬೇಕು, ಯಾಕೆಂದರೆ ಇದು ಫ್ರೇಮ್ ಹಾಕಿದ್ರೆ ಸರಿಯಾಗಿ ಕೂರಲ್ಲ. ಹಾಗಾಗಿ ಫಸ್ಟಿಗೆ ನಾವು ಈ ಥರ ರನ್ ಮಾಡಿಬಿಟ್ಟೆ ಹಾಕಬೇಕು. ಅದಕ್ಕೋಸ್ಕರ ನಾನು ಫ್ರೇಮ್ ಹಾಕೋದು ನಿಲ್ಲಿಸಿದೆ. ಈ ಥರ 1-2 ಸಲ ಮಾಡಬೇಕು. ಅದು ಇಲ್ಲಾಂದರೆ ಫ್ರೇಮ್ ಹಾಕ್ದಾಗ ತಿರ್ಗಾ ತೆಗೆದ್ಬಿಟ್ಟು ಹಾಕಿ ಈ ಥರ ತೋರಿಸ್ತಾ ಇರುತ್ತೆ ಇದು ಮಾರ್ಕ್ನ. ಅವಾಗ ನಾವು ತೆಗೆದ್ಬಿಟ್ಟೆ ಹಾಕಬೇಕು, ಫ್ರೇಮ್ ತೆಗೆದ್ಬಿಟ್ಟು ಮತ್ತೆ ಹಾಕಬೇಕು. ಈ ರೀತಿ ಮಾಡಬೇಕು. ಈ ಡಿಸೈನ್ ಬರುತ್ತಲ್ಲ, ಅವಾಗ ಅದು ಕರೆಕ್ಟಾಗಿದೆ ಅಂತ ಇವಾಗ ಸೆಟ್ ಆಗುತ್ತೆ. ಈಗ ಏನಿಲ್ಲ, ಫ್ರೇಮ್ ಕೂರಿಸಿದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇನ್ನು ಆಯಿಲ್ ಎಲ್ಲೂ ಹಾಕೋಂಗಿಲ್ಲ ಇದಕ್ಕೆ, ಇಷ್ಟೇ. 2 ಕಡೆ ಹಾಕ್ಬಿಟ್ರೆ ಆಯಿಲ್ನ ಇನ್ನೆಲ್ಲೂ ಅಡ್ಜಸ್ಟ್ ಮಾಡೋಂಗಿಲ್ಲ. ಇದು ಬಂದ್ಬಿಟ್ಟು ನಾನು ಇವಾಗ ಮಿಷಿನ್ ತೊಗೊಂಡೋಗಿದೆ 2 ಸಲ. ಒಂದು ಸಲ ಏನೋ ದಾರ ಸಿಗಾಕೊಂಡು ಸ್ಟಕ್ ಆಗಿತ್ತು, ಅವಾಗ ಅಂದರೆ ರಿಪೇರಿಂಗ್ ಬಿಚ್ಚಿ ರೆಡಿ ಮಾಡಿದ್ರಲ್ಲ, ಅವಾಗ ಅವರ ಆಯಿಲ್ ಹಾಕಿದ್ರು. ಈ ಕಡೆ ಒಂದು ಇದಿದೆ, ನೀಟಾಗಿ ಕೂರಿಸ್ಕೋಬೇಕು. ಓಕೆನಾ, ಅದು ಇನ್ನೊಬ್ರು ಹಿಡ್ಕೊಂಡು ಮಾಡಬೇಕು, ಅದು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ. ಇದು ಕರೆಕ್ಟಾಗಿ ಕೂರಿಸ್ಬೇಕು, ಇಲ್ಲಾಂದರೆ ಕುತ್ಕೊಳ್ಳದೆ ಇದ್ದರೆ ಅದು ಇದಾಗುತ್ತೆ, ಸರಿಯಾಗಿ ಇದಾಗೈತೆ ನೋಡಿ. ಎಷ್ಟೇ ಇದು ಕರೆಕ್ಟಾಗಿಲ್ಲ ಅಂದರೆ ಅದು ತೋರಿಸ್ತಾನೆ ಇರುತ್ತೆ ನೋಡಿ. ಅದು ಇವಾಗ ಸರಿಯಾಗಿ ಹೋಗಿಲ್ಲ, ನಾನು ಆಗಲೇ ಹೇಳಿದ್ಮೇಲೆ ಹಾಗೆ ಆಯ್ತು. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾದ ಇದು ಕಂಪ್ಯೂಟರ್ ಸೆಟ್ಟಿಂಗ್ ಅಲ್ವಾ, ನೀಟಾಗಿರಲೇಬೇಕು.
ತೋರಿಸುತ್ತೆ ಆಗಿಲ್ಲ ಅಂತ ಅವಾಗ ನೋಡ್ಕೊಂಡು ಮತ್ತೆ ರೆಡಿ ಮಾಡ್ಕೋಬೇಕು ನಾವು. ಈ ರೀತಿ ಆಯಿಲ್ನ ಹಾಕೊಂಡೇ ಇಲ್ಲ, ಅದೆರಡು ತಾವು ಹಾಕ್ಕೊಂಡ್ರೆ ಸಾಕು. ಅದೇ ಬೇಕು ಅಂದರೆ ನಾವು ಅದೇ ಜಾಸ್ತಿ ಡೈಲಿ ರನ್ನಿಂಗ್ ಮಾಡ್ತೀವಿ ಅಂದರೆ ಆವಾಗ ನಾವು ಒಂದು 6 ತಿಂಗಳಿಗೆ ಸರ್ವಿಸ್ ಮಾಡಿಸ್ಲೇಬೇಕು. ಯಾಕೆಂದರೆ ಒಳಗಡೆ ಆಯಿಲ್ ಹಾಕ್ಬೇಕಲ್ವ, ಮಿಷಿನ್ ಚೆನ್ನಾಗಿ ಓಡಿ ಇದಾಗಿರುತ್ತೆ. ಹಂಗಾಗಿ ಆಯಿಲ್ ಹಾಕ್ಬೇಕಾಗುತ್ತೆ, ಆವಾಗ ಸರ್ವಿಸ್ ಮಾಡಿಸ್ಬೇಕು. ಇಲ್ಲ ಅಂದರೆ ಏನೂ ಇಲ್ಲ ನೋಡಿ, ಕರೆಕ್ಟಾಗಿ ಕುತ್ಕೋತೀವಿ ಡಿಸೈನಲ್ಲಿ ಕುತ್ಕೋತೀವಿ. ನಮ್ಗೆ ಇವಾಗ ಎಲ್ಲಿ ಬೇಕು ಮಾರ್ಕ್, ನಮ್ಮ ಮಾರ್ಕ್ ಎಲ್ಲಿದೆ ಅಲ್ಲಿಗೆ ಕೂರಿಸ್ಕೋಬೇಕು. ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಸ್ವಲ್ಪ ಆಮೇಲೆ ಡಿಸೈನ್ ನೋಡ್ಕೋತೀನಿ, ಆ ಡಿಸೈನ್ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಕೂರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನಿದೆ ಈ ಬಾರ್ಡ್ರ್ ಕೆಳಗಡೆ ಮೇಲೆ ಬರಲಿ ಅಂತ, ಆದರೆ ಇದು ಬಾರ್ಡ್ರ್ ಸ್ವಲ್ಪ ಹೋಗುತ್ತೆ. ಆದರೆ ಬಾರ್ಡ್ರ್ ಮೇಲೆ ಬಂದರೆ ಚೆನ್ನಾಗಿರಲ್ವಲ್ಲ ಡಿಸೈನು, ನಾನು ಅದಕ್ಕೆ ಇದ್ರ ಮೇಲೆ ಕೂರಿಸ್ತೀನಿ. ಅವ್ರಿಗೆ ಬಾರ್ಡ್ರನ್ನ ಕೆಳಗಡೆ ತೆಗೆದುಬಿಟ್ಟು ಮೇಲೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಾಡ್ಕೋಬೇಕು, ಅಂದರೆ ಅವರು ಸ್ಟಿಚ್ ಮಾಡ್ಕೋತಾರಂತೆ. ಅದಕ್ಕೆ ಇದು ಡಿಸೈನ್ ತೋರಿಸ್ತೀನಿ ನಿಮ್ಗೆ ಎಲ್ಲಿವರೆಗೂ ಬರುತ್ತೆ ಡಿಸೈನ್ ಅಂತ ನೋಡೋಣ. ಇದು 3 ನಂಬರ್ ತೋರಿಸ್ತಾ ಇದೆ. ಇನ್ನು ಇಲ್ಲಿವರೆಗೂ ಬರುತ್ತೆ ಡಿಸೈನ್ ನೋಡಿ, ಇಷ್ಟು ಬರುತ್ತೆ. ಅಂದರೆ ಇದು ಮೇಲೆ ಬರುತ್ತೆ, ಬಾರ್ಡ್ರ್ ಮೇಲೆ ಬರುತ್ತೆ ಬೇಡ ನಮಗೆ. ಹಂಗಾಗಿ ಸ್ವಲ್ಪ ಮೇಲೆ ತೊಗೊಳ್ಳೋಣ, ಈ ಥರ ತೊಗೊಂಡು ಮೇಲೆ ತೊಗೊಳ್ಳೋಣ. ಇವಾಗ ನೋಡಿ ಇಷ್ಟು ಬಂದರೆ ಸಾಕು ನಮಗೆ, ಕರೆಕ್ಟಾಗಿ ಮೇಲೆ ಬಂದರೆ ಸಾಕು. ಸ್ವಲ್ಪ ಕ್ರಾಸ್ ಆಗೋಗುತ್ತಲ್ಲ ಅದಕ್ಕೆ ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಅಷ್ಟಿರಲಿ ಸಾಕು. ಇವಾಗ ಇದನ್ನು ಮತ್ತೆ ಈ ಕಡೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಈ ಕಡೆ ಕೂರಿಸ್ಕೊತೀವಿ. ಗ್ಯಾಪ್ ಇದೆಯಲ್ಲ ರೆಡ್ ಬಂದ್ಬಿಡ್ತಲ್ಲ ನೋಡಿ, ಈ ರೆಡ್ ಬರಬಾರ್ದು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಝೂಮ್ ಮಾಡಿ ಆಮೇಲೆ ನೆಕ್ಸ್ಟ್ ಟೈಮ್ ಒತ್ತರದಿಂದ ತೋರಿಸ್ತೀನಿ. ಅದು ಇಲ್ಲಿ ರೆಡ್ ಬಂದುಬಿಡುತ್ತೆ, ಅದು ಅಂದರೆ ಫ್ರೇಮಿಂದ ಆಚೆ ಬರ್ತಾ ಇದೆ ಡಿಸೈನು ಅಂತ, ಅಲ್ಲಿವರೆಗೂ ಬರಬಾರ್ದು. ಅದು ಈ ಥರ ರೆಡ್ ಹೋಗೋ ಥರ ಮಾಡ್ಕೋಬೇಕು ನಾವು. ಇಷ್ಟಿದೆ. ಇವಾಗ ಇದು 1ನೇ ನಂಬರ್ಗೆ ನಿಲ್ಲಿಸ್ತೀನಿ. ಇಲ್ಲಿ 3ನೇ ನಂಬರ್ಗೆ ಹೋಗಿದೆ, 1ಕ್ಕೆ ನಿಲ್ಲಿಸ್ತೀನಿ ನೋಡಿ. ಇವಾಗ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಡಿಸೈನ್. ಓಕೆನಾ, ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದೀನಿ. ಇವಾಗ ಇದನ್ನು ಆನ್ ಮಾಡೋಣ. ದಾರ ಬೇರೆ ಹಾಕ್ತೀನಿ, ಇದು ಆಲ್ರೆಡಿ ಯಾವುದೋ ಬೇರೆ ದಾರ ಇದೆ, ತೆಗೆದುಬಿಟ್ಟು ಹಾಕೋಣ. ಇದಕ್ಕೆ ಸೀರೆ ಕಲರ್ ಬಂದ್ಬಿಟ್ಟು ಈ ಕಲರ್ ಇದೆ, ಇದು ಬಾರ್ಡ್ರ್ ಕಲರ್ ತೊಗೊಂಡಿದ್ದೀನಿ. 2 ಕಲರ್ ಸಿಗೋದು, 2 ತೊಗೊಂಡಿದ್ದೀನಿ. ಇದು ಔಟ್ಲೈನ್ ಕೊಡ್ತೀನಿ. ಇದನ್ನು ಒಳಗಡೆ ಮಿಕ್ಕಿದ ಡಿಸೈನ್ ಇದು ಕೊಡೋಣ ಅಂತ. ಇನ್ನೊಂದು ಕಲರ್ ಸೆಟ್ ವೈಟ್ ಸೆಟ್ ಮಾಡಿ ಅಂದರೆ ಅದರ ಸೀರೆಯಲ್ಲಿ ವೈಟ್ ಕಲರ್ ಇಲ್ಲ, ಆದರೆ ಅವರು ವೈಟ್ ಕಲರ್ ಹಾಕ್ತಿದ್ರು. ನಾನು ಅದು ಚೆನ್ನಾಗಿ ಕಾಣಿಸಲ್ಲ, ಬೇಕು ಅಂದರೆ ಹಾಕ್ಕೊಡ್ತೀನಿ ಅಂದರೆ ಆಮೇಲೆ ಅವ್ರು ಯೋಚನೆ ಮಾಡಿಬಿಟ್ಟು ಬೇಡ ಬಿಡಿ ಚೆನ್ನಾಗಿ ಕಾಣಿಸಲ್ಲ ಅಂತ ಯಾಕೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರು. ಮತ್ತು ಇದ್ರ ದಾರದ್ದು ನಾನು ಇನ್ನೊಂದು ಸಲ ತೋರಿಸ್ತೀನಿ. ಇದೆಲ್ಲ ತೋರಿಸ್ಬೇಕು ಅಂದರೆ ಯಾರಾದರೂ ಒಬ್ರು ಇರಬೇಕು, ಇಟ್ಕೊಂಡು ನಾನು ದಾರ ಹಾಕೋದು ಇಟ್ಕೊಂಡು ತೋರಿಸ್ಬೇಕು, ಅವಾಗ ಗೊತ್ತಾಗುತ್ತೆ. ಇಲ್ಲ ಅಂದರೆ ಹಂಗೆ ತೋರ್ಸೋಕ್ಕಾಗಲ್ಲ. ಮಾಮೂಲಿ ಮಿಷಿನ್ ಥರನೇ ಬರುತ್ತೆ, ಆದರೆ ಇದು ನೋಡ್ಕೊಂಡು ಹಾಕ್ಬೇಕು, ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಅಷ್ಟೇ. ಇದು ಟ್ರಿಮ್ಮರು ದಾರ ಹಾಕ್ಬಿಟ್ಟು ಆನ್ ಮಾಡ್ತೀನಿ ನೋಡಿ. ಇಲ್ಲೇ ಇದೆಯಲ್ಲ ಬಾರ್ಡ್ರು, ಆ ಕಲರೇ ಇದು ನೋಡಿ. ಇಲ್ಲಿಂದ ರನ್ ಮಾಡ್ತೀವಿ. ಇವಾಗ ಇದು 1ನೇ ನಂಬರ್ಗೆ ಹಾಕಿ ಅಂತ ತೋರಿಸ್ತಾ ಇದೆ. 1ನೇ ನಂಬರ್ ತೊಗೋಬೇಕು ನಾವು. ಇದೆ ಮತ್ತು ಇವಾಗ ಅದು ಅಲ್ಲೋಗಲ್ಲಿ ಸ್ಟಾಪ್ ಆಗಿ 1ನೇ ನಂಬರ್ಗೆ ಹೋಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಯಾರಿಗಾದರೂ ಬೇಕು ಅಂತ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ. ಇನ್ನೂ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ಏನೇನು ಡೀಟೇಲ್ಸ್ ಬೇಕು ಕಮೆಂಟ್ ಮಾಡಿ. ನಿಮಗೆ ನಾನು ಮಿಷಿನ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಏನಿದೆ ಆಲ್ರೆಡಿ ಸ್ವಲ್ಪ ಒಂದು ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಓಕೆನಾ, ಹಂಗೆ 1 2 3 ನಂಬರ್ ಇದೆ, 3 ನಂಬರ್ ತೋರಿಸುತ್ತೆ. ನಾವು ಅದು ತೊಗೋಬೇಕು. ಇದು ಡಿಸೈನ್ ಬಂದುಬಿಟ್ಟು ಇದು ಮಧ್ಯೆ ಬಂದಿದೆ, ನಮಗೆ ಈ ಕಲರ್ ಹಾಕೋಂಗಿಲ್ಲ. ಮಧ್ಯೆ ಬಂದಿರೋದ್ರಿಂದ ನಾನು ಮಾಮೂಲಿ ಈ ಕಲರೇ ಹಾಕ್ಬೇಕು. ಇದು ಆಮೇಲೆ ಬರುತ್ತೆ. ಸೊ ಇದು ಮಧ್ಯೆ ಬಂದುಬಿಟ್ಟಿದೆ, ಔಟ್ಲೈನ್ ಬಂದಿಲ್ಲ, ಫಸ್ಟಿಗೆ ಮಧ್ಯ ಡಿಸೈನ್ ಬಂದಿದೆ. ಹಾಗಾಗಿ ಇದನ್ನು ಆಮೇಲೆ ಹಾಕ್ತೀನಿ. ಈ ಕಲರ್ ಹಾಕ್ತಾಯಿದ್ದೀನಿ, ಈ ಸೀರೆ ಕಲರು. ಇದಾದಮೇಲೆ ಬರುತ್ತೆ, ಅದು ಅವಾಗ ಹಾಕ್ಕೋಬೇಕು. ಅದೇ ನಮ್ಗೆ ದಾರ ಇಲ್ಲಿ ಕಲರ್ ತೋರಿಸುತ್ತೆ, ನಮ್ಗೆ ಆವಾಗ ಆ ಕಲರ್ ಹಾಕ್ಕೋಬೇಕು. ನಮಗೆ ಡಿಸೈನ್ ಎಲ್ಲಿ ಯಾವ ಕಲರ್ ಬೇಕು ಅಂದ್ಕೊಂಡಿರ್ತೀವೋ ಆ ಕಲರ್ಗೆ, ಆ ಡಿಸೈನ್ಗೆ ಆ ಕಲರ್ ಹಾಕ್ಕೋಬೇಕು. ಇವಾಗ ಈ ಡಿಸೈನ್ ಹಾಕ್ಬೇಕು ನಾನು ಇದಕ್ಕೆ. ಅವ್ರು ವೈಟ್ ಹಾಕಿ ಅಂದಿದ್ರು, ಆಮೇಲೆ ಮತ್ತೆ ಬೇಡ ಅಂದರು. ನಾನು ಹೇಳಿದೆ ಸೀರೆ ಎಲ್ಲದಕ್ಕೂ ಮ್ಯಾಚಿಂಗಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇದು ಸೀರೆಗೆ ಮಾತ್ರ ಹಾಕೊಳ್ಳೋದ್ರಿಂದ ಬೇಡ ಅನಿಸುತ್ತೆ ಅಂದೆ. ಸರಿ ಓಕೆ ಅಂದ್ಬಿಟ್ಟು ಅವರು ಬೇಡ ಅಂದರು, ವೈಟದು ಬೇಡ ಅಂತ ಹೇಳಿದ್ರು. ತೋರಿಸ್ತೀನಿ.
ಥರ ಇದೆ ನೋಡಿ. ಏನು ಅನಿಸ್ತು ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.